ಸ್ನೇಹಿತರೆ, ಇಸ್ರಾಯೇಲರನ್ನು ಕಾಯುವಾತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಬಿಡುಗಡೆ, ರಕ್ಷಣೆ ಯೇಸುಕ್ರಿಸ್ತನಿಂದ. ಈ ಸತ್ಯವನ್ನು ತಿಳಿಯಪಡಿಸುವ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇವೆ. ನಿಮ್ಮ ಕರೆಗಳಿಗಾಗಿ, ಪ್ರೋತ್ಸಾಹಕ್ಕಾಗಿ ಕೃತಜ್ಞತೆಗಳು. ಸೆರೆಮನೆಯಲ್ಲಿ ಕಾವಲನಲ್ಲಿದ್ದ ಪೇತ್ರನ ಬಳಿಗೆ ದೇವದೂತನು ಬಂದು ಆಶ್ಚರ್ಯಕರವಾಗಿ ಬಿಡುಗಡೆಗೊಳಿಸಿದ ಮರ್ಮವೇನು? ಕ್ರಿಸ್ತ ವಿರೋಧಿಯಾದ ಹೆರೋದನು ಹುಳ ಬಿದ್ದು ಸತ್ತದ್ದು. ಈ ಎಲ್ಲ ವಿಷಯಗಳಲ್ಲಿ ದೇವರು ನಮಗೆ ಏನನ್ನು ತಿಳಿಯಪಡಿಸ್ತಾನೆ ಎಂದು ಅರಿತುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ಏಕಾಗ್ರತೆಯಿಂದ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ವೀಕ್ಷಕ ಬಾಂಧವರನ್ನು ನೆನಪು ಮಾಡಿಕೊಂಡು ಅವರಿಗಾಗಿ ಪ್ರಾರ್ಥಿಸುವಂಥ ಕೃಪೆಗೆ ನಮ್ಮನ್ನು ನಡೆಸಿದ್ದಿ ಸ್ತೋತ್ರ ಕರ್ತನೆ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಒಂದೊಂದು ಕುಟುಂಬವಾಗಿ ನೀನು ಆಶೀರ್ವದಿಸು. ಅವರ ಕೊರತೆ, ಸಮಸ್ಯೆ, ಎಲ್ಲ ತೊಂದರೆಗಳಲ್ಲಿರುವಾಗ, ಅನಾರೋಗ್ಯತೆಯಲ್ಲಿರುವಾಗ ಅವರನ್ನು ಕರುಣಿಸಿ ಅವರನ್ನು ನೀನು ಸ್ವಸ್ಥಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಗಳ ಮೂಲಕ ನೀನು ಮಾತನಾಡಿ ಆತ್ಮಿಕ ಜೀವಿತಕ್ಕೆ ಸಂತೋಷ ಸಮಾಧಾನವನ್ನು ತರಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನೇ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಂದು ನಾವು ನಮ್ಮ ಧ್ಯಾನದಲ್ಲಿ ಪೇತ್ರನಿಗಾದ ಬಿಡುಗಡೆ ಎಂಬ ವಿಚಾರವನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ಪೇತ್ರನು ಸೆರೆಮನೆಯೊಳಕ್ಕೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಇನ್ನೊಂದು ಭಾಷಾಂತರದಲ್ಲಿ ಸಭೆಯವರು ಅವನಿಗೋಸ್ಕರ ಎಡೆಬಿಡದೆ ಪ್ರಾರ್ಥಿಸುತ್ತಿದ್ದರು ಎಂದು ಬರೆದಿದೆ. ಅವರು ದೇವರೆದುರಿಗೆ ಪ್ರಾರ್ಥನೆಯ ಪಟ್ಟಿಯೊಂದಿಗೆ ಬರಲಿಲ್ಲ. ಅವರು ದೇವರ ಬಳಿಗೆ ಬಂದು ಅತ್ಯಾಸಕ್ತಿಯಿಂದ ಅವನ ಬಿಡುಗಡೆಗಾಗಿ ಪ್ರಾರ್ಥಿಸಿದರು. ಅವರ ಹೃದಯಗಳು ಅವರ ಪ್ರಾರ್ಥನೆಯಲ್ಲಿದ್ದವು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು ಎಂಬುದಾಗಿ. ಪ್ರಿಯರೇ, 2 ಕಾವಲಿನವರ ನಡುವೆ ಇದ್ದ ಪೇತ್ರನು ನಿದ್ರೆ ಮಾಡಲು ಹೇಗೆ ಸಾಧ್ಯ? ಅವನು ಗೆತ್ಸೇಮನೆ ತೋಟದಲ್ಲಿಯೂ ನಿದ್ದೆ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಿರಿ. ಪೇತ್ರನಿಗೆ ನಿದ್ರಾಹೀನತೆಯ ರೋಗವಿರಲಿಲ್ಲ. ನಿದ್ರೆ ಮಾಡಲು ಅವನಿಗೆ ಯಾವ ತೊಂದರೆಯೂ ಇರಲಿಲ್ಲ. ಅವನು ಎಲ್ಲಿಯೂ ಯಾವ ಸಮಯದಲ್ಲಿಯೂ ನಿದ್ರೆ ಮಾಡಬಲ್ಲವನಾಗಿದ್ದನು. ಈ 2 ಸೈನಿಕರ ನಡುವೆ ನಿದ್ರಿಸುತ್ತಿರಬೇಕಾದರೆ ಅವನಿಗೆ ದೇವರಲ್ಲಿ ಎಂಥ ಭರವಸವಿದ್ದಿರಬೇಕಲ್ಲವೇ? ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿಬಿದ್ದವು. ಆ ದೂತನು ಅವನಿಗೆ ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆಯೇ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೂತನು ಪೇತ್ರನಿಗೆ ಸ್ವಾಭಾವಿಕವಾದದ್ದನ್ನೇ ಮಾಡಲು ಹೇಳಿದನು. ನಡು ಕಟ್ಟಿಕೊಳ್ಳಲಿಕ್ಕೆ ಹೇಳಿದನು. ಇದರಲ್ಲಿ ಆಶ್ಚರ್ಯಪಡುವ ಸಂಗತಿಯೇನೂ ಇರಲಿಲ್ಲ. ಸಾಮಾನ್ಯವಾದ ಮಾತುಗಳು. ಈ ಇಡೀ ಘಟನೆ ಒಂದು ಕನಸೆಂದು ಪೇತ್ರನು ಭಾವಿಸಿದನು. ಕೆರೆಗಳನ್ನು ಮೆಟ್ಟಿಕೊಳ್ಳದೆ ಹೊರಗೆ ಹೋಗಲು ಸಾಧ್ಯವಿರಲಿಲ್ಲ. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು 1ನೆಯ 2ನೆಯ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವರನ್ನು ಬಿಟ್ಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನನ್ನು ಸೆರೆಯಲ್ಲಿ ಕಾಯಲು ತಕ್ಕಷ್ಟು ಕಾವಲಿನವರಿದ್ದರು. ಅವರು
ಇಂಥದ್ದೇನಾದರೂ ಸಂಭವಿಸಿತೆಂದು ಊಹಿಸಿದ್ದಿರಬಹುದು. ಕರ್ತನಾದ ಯೇಸು ಸಮಾಧಿಯೊಳಗಿಂದ ಎದ್ದು ಬಂದದ್ದು ನಮಗೆ ಜ್ಞಾಪಕವಿರಬಹುದು. ಇದು ಅವರಿಗೆ ನಿಜವಾಗಿ ಅರಗಿಸಿಕೊಳ್ಳಲಾರದ ಸಂಗತಿಯಾಗಿತ್ತು. ಇಂಥ ಸಂಗತಿ ಮತ್ತೊಮ್ಮೆ ನಡೆಯಬಾರದೆಂದು ಅವರು ಎಚ್ಚರವಾಗಿದ್ದರು. ಆದ್ದರಿಂದ 2ರಷ್ಟು ಕಾವಲಿನವರನ್ನು ನೇಮಿಸಿದ್ದರು. ಪ್ರಿಯರೇ, ಇದು ನಡೆಯುತ್ತಿರುವಾಗ ಯೆರೂಸಲೇಮಿನಲ್ಲಿ ಸಭೆಯವರು ಪೇತ್ರನಿಗೋಸ್ಕರ ಪ್ರಾರ್ಥಿಸುತ್ತಿದ್ದರೆಂಬುದನ್ನು ನೆನಪಿನಲ್ಲಿಡಿರಿ. ಪೇತ್ರನು ಅಪಾಯದಿಂದ ದೂರವಾದ ಕೂಡಲೇ ದೂತನು ಪೇತ್ರನನ್ನು ಅವನಷ್ಟಕ್ಕೆ ಹೋಗಲು ಬಿಟ್ಟನು. ಪ್ರಿಯರೇ, 7ನೇ ವಚನದಲ್ಲಿ ಕರ್ತನ ದೂತನು ಎಂದಿರದೆ ಒಬ್ಬ ದೇವದೂತನು ಎಂದಾಗಬೇಕಿತ್ತು. ಕೇವಲ ದೇವದೂತನು ಎಂಬ ಪದವು ಹಳೆ ಒಡಂಬಡಿಕೆಯಲ್ಲಿ ನರಾವತಾರಕ್ಕಿಂತ ಮೊದಲಿನ ಕ್ರಿಸ್ತನಿಗೆ ಸೂಚಕವಾಗಿರುತ್ತಿತ್ತು. ಈಗ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ತನ್ನ ಮಹಿಮಾ ಶರೀರದೊಂದಿಗೆ ಇದ್ದಾನೆ. ಪೇತ್ರನನ್ನು ಬಿಡಿಸಲು ಕ್ರಿಸ್ತನು ಕೆಳಗಿಳಿದು ಬರಲಿಲ್ಲ, ಆದರೆ ಕರ್ತನಾದ ಯೇಸು ಕಳಿಸಿದ ಒಬ್ಬ ದೇವದೂತನು ಬಂದಿದ್ದನು. ಸಭೆಯ ಪ್ರಾರ್ಥನೆಗಳಿಗೆ ಖಂಡಿತವಾಗಿಯೂ ಉತ್ತರ ಸಿಕ್ಕಿತು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು ಎಂಬುದಾಗಿ. ಪ್ರಿಯರೇ, ದೇವರು ತನ್ನನ್ನು ಬಿಡಿಸಿದನೆಂಬುದನ್ನು ಪೇತ್ರನು ಕೂಡಲೇ ತಿಳಿದುಕೊಂಡನು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಮಯದಲ್ಲಿ ಮತ್ತು ಮುಂದೆ ಸುಮಾರು 150 ವರ್ಷಗಳವರೆಗೆ ಸಭೆಗೆ ಸಭಾ ಕಟ್ಟಡವೂ ಇದ್ದಿರಲಿಲ್ಲ. ಇಂದು ನಾವು ಸಭೆಯೆಂದು ಕರೆಯುವಾಗ ಒಂದು ಕಟ್ಟಡವನ್ನು ನೆನೆಸಿಕೊಳ್ಳುತ್ತೇವೆ. ನಾವು ಇಂತಿಂಥ ಸಭೆ ಇಂತಿಂಥ ಮಾರ್ಗದಲ್ಲಿದೆ ಎಂಬುದಾಗಿ ಹೇಳುತ್ತೇವೆ. ನಿಜವಾಗಿಯೂ ಅದು ಸಭೆಯಲ್ಲ. ಅದು ಸಭೆ ಒಟ್ಟು ಸೇರಿಕೊಳ್ಳುವ ಒಂದು ಕಟ್ಟಡವಾಗಿರುತ್ತದೆ. ಸಭೆಯೆಂದರೆ ವಿಶ್ವಾಸಿಗಳ ಒಕ್ಕೂಟವಾಗಿದೆ. ಆದಿಕಾಲದಲ್ಲಿ ಸಭೆ ಎಂದೂ ಸಾರ್ವಜನಿಕ ಕಟ್ಟಡದಲ್ಲಿ ಸೇರಿ ಬರುತ್ತಿರಲಿಲ್ಲ. ಅವರಿಗೆ ಯಾವ ಕಟ್ಟಡಗಳೂ ಇರಲಿಲ್ಲ. ಅವರು ಮನೆಗಳಲ್ಲಿ ಸೇರಿ ಬರುತ್ತಿದ್ದರು. ಪ್ರಿಯರೇ, ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳು ಅನುಕೂಲಸ್ಥೆಯಾಗಿದ್ದು, ಆಕೆಯ ಮನೆಯು ಸಭೆಯವರು ಸೇರಿ ಬರುವಷ್ಟು ದೊಡ್ಡದಾಗಿತ್ತು. ಅವರು ಒಟ್ಟಾಗಿ ಸೇರಿ ಬಂದು ಪೇತ್ರನ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಪೇತ್ರನು ಬಾಗಿಲಿನ ಕದವನ್ನು ತಟ್ಟಲು ರೋದೆ ಎಂಬ ಒಬ್ಬ ಚಾಕರಿಯವಳು ನೋಡುವುದಕ್ಕೆ ಬಂದಳು ಎಂಬುದಾಗಿ. ಪ್ರಿಯರೇ, ರೋದೆಯು ಬಂದವರ್ಯಾರೆಂಬುದನ್ನು ನೋಡಲಿಕ್ಕಾಗಿ ಬಾಗಿಲಿನ ಒಳಗೆ ಬಂದಳು. ಆಗ ಹಿಂಸೆಯ ಕಾಲವಾದ್ದರಿಂದ ಬಂದವರಾರೆಂದು ತಿಳಿದುಕೊಳ್ಳುವುದು ಅವಶ್ಯವಾಗಿತ್ತು. ರೋದೆ ಎಂಬುದರ ಅರ್ಥ ಗುಲಾಬಿ ಹೂ ಎಂದು. ಆಕೆ ಒಬ್ಬ ಚಾಕರಿಯವಳಾಗಿದ್ದಳು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅವಳು ಪೇತ್ರನ ಧ್ವನಿಯನ್ನು ಗೊತ್ತು ಹಿಡಿದು ಸಂತೋಷದ ನಿಮಿತ್ತದಿಂದಲೇ ಬಾಗಿಲನ್ನು ತೆರೆಯದೆ ಒಳಕ್ಕೆ ಓಡಿಹೋಗಿ ಪೇತ್ರನು ಬಾಗಿಲ ಮುಂದೆ ನಿಂತಿದ್ದಾನೆ ಎಂದು ತಿಳಿಸಿದಳು. ಅವರು ಅವಳಿಗೆ, ನಿನಗೆ ಹುಚ್ಚು ಹಿಡಿದದೆ ಎಂದು ಹೇಳಿದರು. ಪ್ರಿಯರೇ, ಆಕೆ ಬಾಗಿಲು ತೆರೆಯುವುದನ್ನೇ ಮರೆತಳು. ಆಕೆ ಸಂತೋಷಾತಿರೇಕದಿಂದ ತುಂಬಿದ್ದು ಅವನನ್ನು ಬಾಗಿಲಿನ ಹೊರಗೆಯೇ ಬಿಟ್ಟು ಪ್ರಾರ್ಥಿಸುತ್ತಿದ್ದವರ ಒಳಗೆ ಓಡಿದಳು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಆದರೆ ಅವಳು ತಾನು ಹೇಳಿದಂತೆಯೇ ಅದೇ ಎಂದು ದೃಢವಾಗಿ ಹೇಳುತ್ತಾ ಇರಲು ಅವನ ದೂತನಾಗಿರಬೇಕು ಅಂದರು. ಪ್ರಿಯರೇ, ಆಕೆ ಅವರಿಗೆ ಪೇತ್ರನು ಬಾಗಿಲಿನಲ್ಲಿದ್ದಾನೆಂದು ಹೇಳಿದಾಗ ಅವರು ಆಕೆಗೆ ಹುಚ್ಚು ಹಿಡಿದದೆ ಎಂದು ಹೇಳಿದರು. ಇಲ್ಲ, ಪೇತ್ರನೇ ಅಲ್ಲಿ ನಿಂತಿದ್ದಾನೆ ಎಂಬುದಾಗಿ ಹೇಳಿದರು. ನೀನು ಅವನನ್ನು ನೋಡಿದೆಯಾ? ಇಲ್ಲ, ನಾನು ಬಾಗಿಲು ತೆರೆಯಲಿಲ್ಲ, ಆದರೆ ನನಗೆ ಅವನ ಸ್ವರ ಗೊತ್ತಿದೆ. ಹೌದಾ, ಅದು ಅವನ ದೂತನಾಗಿರಬಹುದು ಎಂಬುದಾಗಿ ಅವರು ಹೇಳಿದರು. ಇಲ್ಲಿ ದೂತ ಶಬ್ದದ ಮೂಲ ಪದದ ಅರ್ಥ ಆತ್ಮ ಎಂದಾಗುತ್ತದೆ. ಅವನಿಗೆ ಕಾಯುವ ದೂತನಿದ್ದಾನೆಂದು ಅವರ ಮಾತಿನ ಅರ್ಥವಲ್ಲ. ಅದು ಅವನ ಆತ್ಮವಾಗಿರಬೇಕೆಂದು ಅವರು ನೆನೆಸುತ್ತಾರೆ. ಅಂದರೆ ಪೇತ್ರನು ಹೆರೋದನಿಂದ ಕೊಲ್ಲಲ್ಪಟ್ಟಿರಬೇಕೆಂದು ಅವರು ನೆನೆಸಿದರು. ಪ್ರಿಯರೇ, ಸಭೆಯವರು ಇನ್ನೂ ಪೇತ್ರನ ಬಿಡುಗಡೆಗಾಗಿ ಪ್ರಾರ್ಥಿಸುತ್ತಾ ಇರುವಾಗಲೇ ಅವನು ಬಿಡುಗಡೆ ಹೊಂದಿರುವುದು ಆಸಕ್ತಿಯ ವಿಷಯವಾಗಿದೆ. ಆದರೆ ಆ ಸಂಗತಿ ನಿಜವಾಗಿ ನಡೆದಿದೆ ಎಂದಾಗ ಅವರು ನಂಬಲಿಲ್ಲ. ಅವನು ಕೊಲ್ಲಲ್ಪಟ್ಟಿದ್ದಾನೆಂದು, ಇದು ಅವನ ಆತ್ಮವೆಂದು ಅವರು ಭಾವಿಸಿದರು.
ಪ್ರೀತಿಯುಳ್ಳ ದೇವಜನರೇ, ಆದಿಸಭೆ ವಿಶೇಷವಾದ ಆತ್ಮಿಕ ಬಲವನ್ನು ಹೊಂದಿದಾಗ್ಯೂ ತಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಯಾಗಿದೆ ಎಂಬುದಾಗಿ ಅವರು ನಂಬಲಿಲ್ಲ. ಪೇತ್ರನು ನಿಜವಾಗಿಯೂ ಬಿಡುಗಡೆ ಹೊಂದಿದ್ದಾನೆಂಬುದನ್ನು ಅವರು ನಂಬಲಿಲ್ಲ. ನಾವು ಕೂಡ ಅನೇಕ ಬಾರಿ ಹೀಗೆಯೇ ಇರುತ್ತೇವಲ್ಲವೇ? ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ ನಾವು ಹರ್ಷಗೊಂಡು ಅದರ ಕುರಿತಾಗಿ ಆಶ್ಚರ್ಯವೊಂದು ನಡೆಯುತ್ತೆಂಬಂತೆ ಮಾತನಾಡುತ್ತೇವೆ ಮತ್ತು ನಾವು ಉತ್ತರವನ್ನು ನಿರೀಕ್ಷಿಸಿದವರಂತೆ ಅಚ್ಚರಿಪಡುತ್ತೇವೆ. ಆದರೂ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಉತ್ತರ ನೀಡುತ್ತಾನೆ. ಆತನೆಷ್ಟು ದಯಾಮಯನಾಗಿದ್ದಾನೆ. ಪ್ರಿಯರೇ, ಪೇತ್ರನು ಇನ್ನು ತಟ್ಟುತ್ತಾ ಇದ್ದನು. ಇದು ಪೇತ್ರನ ಸ್ವಭಾವ. ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತೆಂದು ಅವರು ನಂಬದ್ದರಿಂದ ಯಾರೂ ಬಾಗಿಲನ್ನು ತೆರೆಯಲಿಲ್ಲ. ಅವರು ನಿಜವಾಗಿ ಪೇತ್ರನೋ ಅಥವಾ ಅದು ಅವನ ಆತ್ಮವೋ ಎಂದು ಅವರು ಚರ್ಚೆ ಮಾಡುತ್ತಿದ್ದರು. ಪೇತ್ರನಿಗೆ ಒಳಬರಬೇಕಾಗಿತ್ತು. ಆದ್ದರಿಂದ ಮತ್ತು ಅವನು ತಟ್ಟಿದನು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಅಷ್ಟರಲ್ಲಿ ಪೇತ್ರನು ಇನ್ನೂ ತಟ್ಟುತ್ತಾ ಇರಲು ಅವರು ಬಾಗಿಲನ್ನು ತೆರೆದು ಅವನನ್ನು ಕಂಡು ಬೆರಗಾದರು. ಆದರೆ ಅವನು ಸುಮ್ಮಗಿರಿ ಎಂದು ಅವರಿಗೆ ಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರಕೊಂಡು ಬಂದ ರೀತಿಯನ್ನು ವಿವರಿಸಿ ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರಿಗೆ ತಮ್ಮ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ತಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿತೆಂದು ಅವರು ನಂಬಲಿಲ್ಲ. ಪೇತ್ರನು ಬೇರೆ ಸ್ಥಳಕ್ಕೆ ಹೊರಟು ಹೋದನು. ಅವನನ್ನು ಆಶ್ಚರ್ಯಕರವಾಗಿ ಬಿಡಿಸಿದ ದೇವರಿಗೆ ಅವನನ್ನು ಯೆರೂಸಲೇಮಿನಲ್ಲಿಯೇ ಸುರಕ್ಷಿತವಾಗಿರಿಸಲು ಸಾಧ್ಯವಿರಲಿಲ್ಲವೇ? ಪೇತ್ರನು ಒಂದು ವೇಳೆ ನಾನು ಇಲ್ಲಿಯೇ ಉಳುಕೊಳ್ಳುತ್ತೇನೆ, ದೇವರು ನನ್ನನ್ನು ಸೆರೆಮನೆಯಿಂದ ಬಿಡಿಸಿದ್ದಾನೆ, ನನ್ನನ್ನು ಆತನೇ ಕಾಯುವನು ಎಂದು ಹೇಳಬಹುದಿತ್ತಲ್ಲವೇ? ಪ್ರಿಯರೇ, ದೇವರು ಅವನನ್ನು ಖಂಡಿತವಾಗಿ ಕಾಯಬಲ್ಲವನಾಗಿದ್ದಾನೆ. ಆದರೆ ನಮ್ಮ ಸಾಮಾನ್ಯ ಬುದ್ಧಿಯನ್ನು ನಾವು ಉಪಯೋಗಿಸಬೇಕೆಂದು ದೇವರು ಆಶಿಸುತ್ತಾನೆ. ಕೆಲವೊಮ್ಮೆ ದೇವರ ಮೇಲನ ಅತಿಯಾದ ಭರವಸೆಯು ದೇವರನ್ನು ಪರೀಕ್ಷಿಸುವಂತೆ ಕಾಣಬಹುದು. ದೇವರು ನಮಗಾಗಿ ಅದ್ಭುತಗಳನ್ನು ಮಾಡಿದ ಮೇಲೆ ಕೂಡ ನಾವು ನಮ್ಮ ಸಾಮಾನ್ಯ ಬುದ್ಧಿಯನ್ನು ಉಪಯೋಗಿಸಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ. ಬೆಳಗಾದ ಮೇಲೆ ಪೇತ್ರನು ಏನಾದನೆಂದು ಸಿಪಾಯಿಗಳಲ್ಲಿ ಬಹಳ ಕಳವಳ ಉಂಟಾಯಿತು ಎಂಬುದಾಗಿ. ಪ್ರಿಯರೇ, ಲೂಕನು ಇಲ್ಲಿ ಬಹಳ ಕಳವಳ ಎಂಬುದಾಗಿ ಹೇಳುತ್ತಾನೆ. ಅಂದರೆ ಇಲ್ಲಿ ನಿಜವಾಗಿಯೂ ಬಹು ಕಳವಳ ಉಂಟಾಯಿತು. ಮುಂದೆ 15ನೇ ಅಧ್ಯಾಯದಲ್ಲಿ ಯೂದಾಯದಿಂದ ಕೆಲವರು ಅಂತಿಯೋಕ್ಯಕ್ಕೆ ಬಂದಾಗ ಮಹಾ ವಿವಾದ ಉಂಟಾಯಿತೆಂದು ಬರೆಯುತ್ತಾನೆ. ಅಲ್ಲಿ ನಿಜವಾಗಿಯೂ ಜಗಳವೂ ವಾಗ್ವಾದವೂ ಉಂಟಾಗಿದ್ದಿರಬೇಕು. ಆದರೆ ಲೂಕನು ಮಹಾ ವಿವಾದ ಎಂದು ಮಾತ್ರ ಹೇಳುತ್ತಾನೆ. ಪ್ರಿಯರೇ, ಸಿಪಾಯಿಗಳು ನಡೆದ ಸಂಗತಿಯನ್ನು ಕಂಡು ಪೇತ್ರನಿಲ್ಲವೆಂದು ತಿಳಿದಾಗ ಅವರು ಬಹುಶಃ ಸೈನ್ಯದವರನ್ನೆಲ್ಲ ಎಚ್ಚರಿಸಿರಬೇಕು. ಅವರು ಪ್ರತಿ ಮನೆಗಳಲ್ಲಿಯೂ ಹುಡುಕಾಡಿರಬಹುದು. ಅವನು ತಪ್ಪಿಸಿಕೊಳ್ಳದಂತೆ ಊರ ಬಾಗಿಲಲ್ಲಿ ಕಾವಲನ್ನು ಹಾಕಿರಬಹುದು. ಲೂಕನ ಪ್ರಕಾರ ಬಹಳ ಕಳವಳ ಉಂಟಾಯಿತು. ನಿಜವಾಗಿಯೂ ಅವರೆಲ್ಲರಿಗೂ ಗಾಬರಿಯಾಗಿದ್ದಿರಬಹುದು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಹೆರೋದನು ಅವನನ್ನು ಹುಡುಕಿಸಿ ಅವನು ಸಿಕ್ಕಲಿಲ್ಲವಾದ್ದರಿಂದ ಕಾವಲುಗಾರರನ್ನು ವಿಚಾರಣೆ ಮಾಡಿ ಅವರಿಗೆ ಮರಣದಂಡನೆಯನ್ನು ವಿಧಿಸಿದನು. ಬಳಿಕ ಯೂದಾಯದಿಂದ ಕೈಸರೈಯಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ಇದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆರೋದನು ಕ್ರೂರಿಯೂ ಕಠಿಣ ಹೃದಯದವನೂ ಆಗಿದ್ದನು. ಅವನು ಮನುಷ್ಯರ ಪ್ರಾಣಕ್ಕೆ ಬೆಲೆ ಕೊಡುತ್ತಿರಲಿಲ್ಲ. ಸಿಪಾಯಿಗಳನ್ನು ಕೊಲ್ಲಿಸುವ ಮೂಲಕ ಪೇತ್ರನ ಬಿಡುಗಡೆಯು ದೇವರಿಂದಾದದ್ದಲ್ಲವೆಂದು ಅವನು ಜಗತ್ತಿಗೆ ತಿಳಿಯಬಯಸಿದನು. ಅದಕ್ಕಾಗಿ ತನ್ನ ಸಿಪಾಯಿಗಳನ್ನೇ ಜವಾಬ್ದಾರರನ್ನಾಗಿ ಮಾಡುತ್ತಾನೆ. ಕಾವಲಲ್ಲಿದ್ದ ಸಿಪಾಯಿಗಳನ್ನೇ ಕೊಲ್ಲಿಸ್ತಾನೆ. ಬಳಿಕ ಅಲ್ಲಿಂದ ವಿಶ್ರಾಂತಿಗಾಗಿ ಕೈಸರೈಯಕ್ಕೆ ಹೋಗುತ್ತಾನೆ. ಮುಂದಕ್ಕೆ ನಾವು ನೋಡುತ್ತೇವೆ ಹೆರೋದನ ಮರಣ ಎಂಬುದಾಗಿ. ಪ್ರಿಯರೇ, ಹೆರೋದನಿಗೆ ಕೊಡಲ್ಪಟ್ಟ ಬೆಳಕಿಗಾಗಿ ದೇವರು ಅವನನ್ನೇ ಜವಾಬ್ದಾರನಾಗಿ ಮಾಡುವುದನ್ನು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ. ತೂರ್ ಸೀದೋನ್ ಪಟ್ಟಣಗಳ ನಿವಾಸಿಗಳು ತಮ್ಮ ಮೇಲೆ ಹೆರೋದನು ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದು ಅರಸನ ಅಂತಃಪುರದ ಮೇಲಣ ಅಧಿಕಾರಿಯಾದ ಬ್ಲಾಸ್ತನನ್ನು ಒಲಿಸಿಕೊಂಡು ಸಮಾಧಾನವಾಗಬೇಕೆಂದು ಅರಸನನ್ನು ಬೇಡಿಕೊಂಡರು. ಯಾಕೆಂದರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತೂರ್ ಸೀದೋನ್ನವರು
ಹೆರೋದನೊಡನೆ ವ್ಯವಹಾರ ಮಾಡುತ್ತಿದ್ದರು. ಅವನು ಕೋಪಗೊಂಡಾಗ ತೂರ್ ಸೀದೋನ್ಗಳ ಆರ್ಥಿಕತೆಯ ಮೇಲೆ ಪೆಟ್ಟು ಬಿತ್ತು. ಆದ್ದರಿಂದ ಅವರು ಅವನನ್ನು ಹೋಲಿಸಿಕೊಳ್ಳುವುದಕ್ಕಾಗಿ ಬಂದರು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹೆರೋದನು ಅಲಂಕಾರ ಪ್ರಿಯನು ಮತ್ತು ಅಹಂಕಾರದಿಂದ ತುಂಬಿದ್ದನು. ಅವನು ಒಳ್ಳೆ ಮಾತುಗಾರನೂ ಆಗಿದ್ದನು. ಅವನು ಯಾವ ಪಕ್ಷದಿಂದ ಸ್ಪರ್ಧಿಸಿದರೂ ಗೆದ್ದು ಬರಬಲ್ಲ ರಾಜಕೀಯ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ಹೆರೋದನು ಕ್ರಿಸ್ತ ವಿರೋಧಿಗೊಬ್ಬ ಚಿಕ್ಕ ಪ್ರತಿಮೂರ್ತಿಯಂತಿದ್ದನು. ಯೋಹಾನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಮಕ್ಕಳಿರ, ಇದು ಕಡೇಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೇ ಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ ಎಂಬುದಾಗಿ. ಹೌದು ಪ್ರೇರೆ, ಈ ದಿವಸಗಳಲ್ಲಿ ಕೂಡ ಇಂಥ ಅನೇಕ ಸಂಗತಿಗಳು ನಡೆಯುವುದನ್ನು ನಾವು ಗಮನಿಸಬಹುದು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕೂಡಿದ್ದ ಜನರು, ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೇ ಹೋದುದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು. ಅವನು ಹುಳಬಿದ್ದು ಸತ್ತನು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ತನ್ನ ಮಹಿಮೆಯನ್ನು ಯಾರೊಂದಿಗೂ ದೇವರು ಹಂಚಿಕೊಳ್ಳುವನಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೇನು ಎಂಬುದಾಗಿ. ಪ್ರಿಯರೇ, ಪೇತ್ರನು ಸೆರೆಯಿಂದ ಬಿಡುಗಡೆಯಾದ ಅದ್ಭುತದ ಕಾರ್ಯಕ್ಕಾಗಿ ಹೆರೋದನು ದೇವರನ್ನು ಘನಪಡಿಸದೇ ಹೋದನು. ಈಗ ಅವನು ತನ್ನನ್ನು ತಾನೇ ದೇವರೆಂದು ಹೆಚ್ಚಿಸಿಕೊಂಡನು. ದೇವರು ಅವನಿಗೆ ನ್ಯಾಯ ತೀರಿಸಿದನು. ದೇವರು ತನ್ನ ಮಹಿಮೆಯನ್ನು ಕಾಪಾಡಿಕೊಳ್ಳುವವನು. ಇಲ್ಲಿ ನಮಗೊಂದು ಒಳ್ಳೆಯ ಪಾಠವಿದೆ. ಈ ಎಲ್ಲ ಹಿಂಸೆಗಳಿಂದಾಗಿ ಸಭೆಯು ನಾಶವಾಯಿತು, ಮುಗಿಯಿತೆಂದು ಯಾರಾದರೂ ಭಾವಿಸಿರಬಹುದು. ಆದರೆ ಹಾಗಾಗಲಿಲ್ಲ ಪ್ರೇರೆ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಆದರೆ ದೇವರ ವಾಕ್ಯವು ಹಬ್ಬುತ್ತಾ ಬಂತು ಎಂಬುದಾಗಿ. ಹಿಂಸೆಯಿಂದ ಸಭೆಗೇನೂ ನಷ್ಟವುಂಟಾಗಲಿಲ್ಲ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಬಾರ್ನಬ ಸೌಲರು ಮಾಡಬೇಕಾದ ಧರ್ಮ ಕಾರ್ಯವನ್ನು ತೀರಿಸಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಕರೆಕೊಂಡು ಯೆರೂಸಲೇಮಿನಿಂದ ಹಿಂತಿರುಗಿ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಬಾರ್ನಬ ಸೌಲರೊಂದಿಗೆ ತಿರುಗಿ ಅಂತಿಯೋಕ್ಯಕ್ಕೆ ಹೋಗುತ್ತಾನೆ. ಅವರು ಯೆರೂಸಲೇಮಿನ ಸಭೆಗೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿದ್ದಾರೆಂಬುದನ್ನು ನೆನಪಿಸಿಕೊಳ್ಳಿರಿ. ಅಪೊಸ್ತಲ ಕೃತ್ಯಗಳು ಪುಸ್ತಕದ 2ನೇ ಭಾಗದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಸುವಾರ್ತೆಯು ಯೂದಾಯ, ಸಮಾರ್ಯ ಸೀಮೆಗಳಿಗೂ ಮುಟ್ಟಿತು. ಮುಂದಿನ ಅಧ್ಯಾಯದಿಂದ ಸುವಾರ್ತೆಯು ಲೋಕದ ಕಟ್ಟಕಡೆವರೆಗೆ ಹರಡುವುದನ್ನು ನೋಡಲಿದ್ದೇವೆ. ಈಗಲೂ ನಾವು ಈ ಕಾರ್ಯದಲ್ಲಿರುತ್ತೇವೆ. ನಾನು, ನೀನು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡವರಾಗಿರೋಣ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳು ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು 13 ಮತ್ತು 14ನೇ ಅಧ್ಯಾಯಗಳ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಮುಖ್ಯಾಂಶಗಳನ್ನು ನೋಡುವಾಗ ಪೌಲನ ಮೊದಲನೇ ಪ್ರಸಂಗ ಪ್ರಯಾಣ ಎಂಬುದಾಗಿ. ಪ್ರಿಯರೇ, ಈಗ ನಾವು ಅಪೊಸ್ತಲ ಕೃತ್ಯಗಳು ಪುಸ್ತಕದ ಕೊನೆಯ ದೊಡ್ಡ ಭಾಗಕ್ಕೆ ಬರುತ್ತಿದ್ದೇವೆ. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಮೂಲಕ ಅಪೊಸ್ತಲರು ಸುವಾರ್ತೆಯನ್ನು ಲೋಕದ ಕಟ್ಟಕಡೆಯವರೆಗೂ ಹರಡಿಸುವಂತೆ ಮಾಡಿದನು. ಈ ಭಾಗವು 13ರಿಂದ 28ನೇ ಅಧ್ಯಾಯಗಳನ್ನೊಳಗೊಂಡಿದೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಹೇಳಿದ ಮಾತು, ನೀವು ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದು. ಪ್ರಿಯರೇ, ಈ ಸತ್ಯಾಂಶವೇ ಈ ಪುಸ್ತಕದ ಮೂಲ ಸೂತ್ರವಾಗಿದೆ. ಇದು ಒಕ್ಕೂಟವಾಗಿರುವ ಸಭೆಗೆ ಕೊಡಲ್ಪಟ್ಟ ಆಜ್ಞೆಯಾಗಿರದೆ ನನಗೆ, ನಿನಗೆ ವೈಯಕ್ತಿಕವಾಗಿ ಕೊಡಲ್ಪಟ್ಟದಾಗಿದೆ. ಈ ಸಾಕ್ಷಿಯು ಯೆರೂಸಲೇಮಿಗೆ, ಮುಂದಕ್ಕೆ ಯೂದಾಯ, ಸಮಾರ್ಯ ಸೀಮೆಗಳಿಗೆ ಹಾಗೂ ಲೋಕದ ಕಟ್ಟಕಡೆಯವರೆಗೆ ಹೋಗಬೇಕಾಗಿದೆ. ಯೆರೂಸಲೇಮಿನ ಅವಧಿಯಲ್ಲಿ ಸುವಾರ್ತೆಯು ಯಹೂದ್ಯರಿಗೆ ತಲುಪಿತು. ಆ ಸಭೆಯವರು 100% ಯಹೂದ್ಯರಾಗಿದ್ದರು. ಅನ್ಯರು ಅಲ್ಲಿ ಇರಲಿಲ್ಲ. ಮುಂದಿನ ಭಾಗದಲ್ಲಿ ಸುವಾರ್ತೆ ಸಮಾರ್ಯವನ್ನು ತಲುಪಿತು. ಕೆಲವು ಅನ್ಯರು ರಕ್ಷಣೆ ಹೊಂದಿದ್ದನ್ನು ನೋಡಿದೆವು.
ಈಗ ಸುವಾರ್ತೆಯು ಲೋಕದ ಕಟ್ಟಕಡೆಯವರೆಗೂ ಅಧಿಕೃತವಾಗಿ ಹೊರಡತೊಡಗಿತು. ಪ್ರೀತಿಯುಳ್ಳ ದೇವಜನರೇ, ಲೋಕದ ಕಟ್ಟಕಡೆಗೆ ತಲುಪುವ ಈ ಕಾರ್ಯದಲ್ಲಿ ಸುವಾರ್ತೆಯು ನಮ್ಮ ಹಾಗೂ ನಮ್ಮ ಪೂರ್ವಜರಿಗೆ ತಲುಪಿತು. ಅಂದು ಕೆಲವರು ಲೋಕದ ಕಟ್ಟಕಡೆಗೆ ಸುವಾರ್ತೆ ಹಬ್ಬಿಸಿದ್ದರ ಫಲಾನುಭವಿಗಳಾಗಿ ಇಂದು ನಾವಿದ್ದೇವೆ. ಆದ್ದರಿಂದ ನಾವಿರುವ ಪ್ರದೇಶಗಳಲ್ಲಿ ಇನ್ನೂ ಸುವಾರ್ತೆಯನ್ನು ಕೇಳದವರಿಗೆ ಅದನ್ನು ತಲುಪಿಸುವ ಜವಾಬ್ದಾರಿ ನಮ್ಮದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹೀಗೆ ಸುವಾರ್ತೆಯು ಇಸ್ರಾಯೇಲಿನ ಸರಹದ್ದನ್ನು ದಾಟಿ ಹೋಗುವ ಈ ಮಹಾಕಾರ್ಯದಲ್ಲಿ ಪೌಲನು ಪ್ರಮುಖ ನಾಯಕನಾಗಿ ಮೂಡಿಬಂದು ಪೇತ್ರನು ಹಿನ್ನೆಲೆಗೆ ಸರಿದದ್ದನ್ನು ಕಾಣುತ್ತೇವೆ. ದೇವರು ಪೇತ್ರನನ್ನು ಅದ್ಭುತವಾಗಿ ಉಪಯೋಗಿಸಿದ್ದನು. ಈಗ ದೇವರು ಉಪಯೋಗಿಸುವ ಮುಖ್ಯ ವ್ಯಕ್ತಿಯಾಗಿ ಪೌಲನು ಬರುತ್ತಾನೆ. ಪ್ರಿಯರೇ, ಪೌಲನು ತನ್ನ ಪ್ರಯಾಣವನ್ನು ಬಾರ್ನಬನ ಜೊತೆಯಲ್ಲಿ ಆರಂಭ ಮಾಡುತ್ತಾನೆ. ಮೊದಲಿಗೆ ಅವರು ಕುಪ್ರಾದ್ವೀಪಕ್ಕೆ ಮುಟ್ಟುತ್ತಾರೆ. ಇದು ಬಾರ್ನಬನ ಸ್ವಂತ ಸ್ಥಳ. ಅವರು ಆ ದ್ವೀಪವನ್ನು ದಾಟಿ ಪಾಪೋಸಿನ ಮೂಲಕ ಪೆರ್ಗೆಗೆ ಬಂದರು. ಬಳಿಕ ಅವರು ಸಣ್ಣ ಆಸ್ಯದ ಒಳಭಾಗಕ್ಕೆ, ಈಗ ಅದರ ಹೆಸರು ಟರ್ಕಿ ಎಂದಿದೆ, ಅಲ್ಲಿಗೆ ಬಂದು ಅಲ್ಲಿಂದ ಗಲಾತ್ಯ ಪ್ರಾಂತ್ಯಕ್ಕೆ ಹೋದರು. ಅವರು ಅಂತಿಯೋಕ್ಯ, ಇಕೋನ್ಯ, ಲುಸ್ರ ಹಾಗೂ ದರ್ಬೆಗಳನ್ನು ಸಂದರ್ಶಿಸಿದ ಬಳಿಕ ಇತಾಲ್ಯದ ಮೂಲಕ ಸಮುದ್ರ ಪ್ರಯಾಣ ಮಾಡಿ ಅಂತಿಯೋಕ್ಯಕ್ಕೆ ಬಂದರು. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ಪೌಲ ಬಾರ್ನಬರನ್ನು ಅಂತಿಯೋಕ್ಯದಿಂದ ಕಳುಹಿಸಿದ್ದು ಎಂಬುದಾಗಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅಂತಿಯೋಕ್ಯದಲ್ಲಿ ಸಭೆಯೊಳಗೆ ಪ್ರವಾದಿಗಳು ಬೋಧಕರೂ ಇದ್ದರು. ಯಾರೆಂದರೆ ಬಾರ್ನಬ, ನಿಗರನೆಂಬ ಸೀಮೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮನಹೇಲ, ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಅವರು ತಮ್ಮ ಸೇವೆಯನ್ನು ಪ್ರಾರಂಭಿಸುವಾಗ ಬಾರ್ನಬ ಸೌಲರನ್ನು ಎಂದಿರುವುದನ್ನು ಗಮನಿಸಿರಿ. ಅವರು ಮೊದಲ ಪ್ರಸಂಗ ಪ್ರಯಾಣದಲ್ಲಿರುವಾಗಲೇ ಬೇಗದಲ್ಲಿ ಸೌಲನು ಪೌಲನೆಂಬುದಾಗಿ ಕರೆಯಲ್ಪಟ್ಟನು. ಈಗ ಆ ತಂಡವನ್ನು ಪೌಲ ಬಾರ್ನಬರು ಎಂದು ಕರೆದಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಇಬ್ಬರು ಈಗ ಸೌಹಾರ್ದಿಕರಾಗಿ ಪ್ರತ್ಯೇಕಿಸಲ್ಪಟ್ಟವರಾದರು. ಅವರನ್ನು ಲೋಕದೊಳಕ್ಕೆ ಕಳುಹಿಸಿದ ಸಭೆಯನ್ನು ಗಮನಿಸಿದಿರ. ಅದು ಯೆರೂಸಲೇಮಿನ ಸಭೆಯಲ್ಲ. ಯೆರೂಸಲೇಮಿನ ಸಭೆ ಸೌಹಾರ್ದಿಕ ಸಭೆಯಾಗಿರಲಿಲ್ಲವೆಂದು ನಾನು ಹೇಳುತ್ತೇನೆ. ಅಂತಿಯೋಕ್ಯದ ಸಭೆಗೆ ಸೌಹಾರ್ದಿಕ ದರ್ಶನವಿತ್ತು. ಅವರಲ್ಲಿ ಆಸಕ್ತಿಯು ದೇವರ ಚಿತ್ತ ನೆರವೇರಿಸುವ ಮನಸ್ಸು ಇದ್ದದರಿಂದ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ತಾವು ಕಳಿಸಲಿಕ್ಕಿದ್ದ ಈ ಇಬ್ಬರು ಸೌಹಾರ್ದಿಕರ ಮೇಲೆ ಹಸ್ತಾರ್ಪಣೆ ಮಾಡಿದರು. ಈಗಿನ ಸೌಹಾರ್ದಿಕರಿಗೂ ನಾವು ಹೀಗೆ ಮಾಡುತ್ತೇವೆ. ಯಾಕಂದರೆ ಅವರ ಮೇಲೆ ನಾವೇನನ್ನಾದರೂ ಆಹ್ವಾನಿಸುತ್ತೇವೋ? ಖಂಡಿತವಾಗಿಯೂ ಇಲ್ಲ. ಹಸ್ತಾರ್ಪಣೆ ಮಾಡುವುದರ ಅರ್ಥ ನಾವು ಅವರನ್ನು ಗುರುತಿಸುವುದು, ನಾವು ಅವರ ಜೊತೆ ಇದ್ದೇವೆ ಎಂಬುದಾಗಿ ತಿಳಿಸುವುದಾಗಿದೆ. ಪೌಲ ಬಾರ್ನಬರ ತಲೆಯ ಮೇಲೆ ಕೈಗಳನ್ನಿಡುವುದರ ಮೂಲಕ ಅಂತ್ಯೋಕ್ಯ ಸಭೆಯವರು ತಾವು ಅವರೊಂದಿಗೆ ಜೊತೆ ಕೆಲಸದವರು, ಕರ್ತನ ವಾಕ್ಯವನ್ನು ಹರಡುವುದರಲ್ಲಿ ಜೊತೆಯಾಗಿರುವವರು ಎಂದು ತೋರಿಸಿದರು. ಪ್ರಿಯರೇ, ಪೌಲ ಬಾರ್ನಬರು ದೂರದ ಸ್ಥಳಗಳಿಗೆ ಹೋಗುತ್ತಿರುವಾಗ ತಾವು ಇದ್ದ ಸ್ಥಳದಲ್ಲಿ ಸುವಾರ್ತೆ ಸಾರುತ್ತಿದ್ದೇವೆಂದು ತಿಳಿಸುವವರಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ವಾಕ್ಯದ ಮೂಲಕ ನಾವು ಬಲ ಹೊಂದಿದ್ದೇವೆ. ಸುವಾರ್ತೆಯ ಭಾರ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವಿರುವಂಥ ಸ್ಥಳದಲ್ಲೇ ಆತನಿಗೋಸ್ಕರ ಜೀವಿಸೋಣ ಮತ್ತು ಆತನ ಸುವಾರ್ತೆಯು ಬೇರೆ ಕಡೆಗೆ ಇತರಿಗೆ ತಿಳಿಸಲ್ಪಡುವುದಕ್ಕಾಗಿ ನಾವು ಕಾರ್ಯ ಮಾಡೋಣ. ಹೀಗೆ ಕರ್ತನ ನಾಮದ ಮಹಿಮೆಗಾಗಿ ಜೀವಿಸೋಣ. ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ವಾಕ್ಯದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡವು ಏನೆಂದರೆ, ಪೇತ್ರನನ್ನು ಸೆರೆಯಿಂದ ಬಿಡಿಸಿದ ಹಾಗೆ ನಮ್ಮನ್ನು ದೇವರು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಬಲ್ಲನು ಹಾಗೂ ದೇವರು ತನ್ನ ಮಹಿಮೆಯನ್ನು ಕಾಪಾಡಿಕೊಳ್ಳುತ್ತಾನೆ.
ಪ್ರತಿಯೊಂದು ಸಭೆಯು ಸೌವಾರ್ತಿಕರನ್ನು ಕಳುಹಿಸುವ ಸಭೆಯಾಗಬೇಕು ಎಂಬುದಾಗಿ. ಆದ್ದರಿಂದ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಅನುದಿನವೂ ಆತನ ರೆಕ್ಕೆಗಳ ಮರೆಯಲಿದ್ದುಕೊಂಡು ಆನಂದಭರಿತರಾಗಿ ಜೀವಿಸೋಣ. ದೇವರ ಕೃಪೆ ನಿಮ್ಮೊಂದಿಗಿರಲಿ. ಪ್ರಿಯರೇ, ಮನುಷ್ಯರು ಕೈಬಿಟ್ಟರೂ ದೇವರು ಕೈ ಬಿಡಲಾರನು. ಎಷ್ಟೊಂದು ಸತ್ಯವಲ್ಲವೇ? ಈ ಸತ್ಯವನ್ನು ಎಲ್ಲರೂ ತಿಳಿದುಕೊಳ್ಳಲು ಈ ಸೇವೆಯ ಬೆಳವಣಿಗೆಗಾಗಿ ಕರೆ ಮಾಡುವುದರ ಮೂಲಕ ನಮ್ಮೊಂದಿಗೆ ಕೈ ಜೋಡಿಸಿರಿ.